ನಾನೀಗ ಪೊಂಗಲ್ ಮಾಡೋದಕ್ಕೋಸ್ಕರ 1 ಗ್ಲಾಸ್ ಅಕ್ಕಿಗೆ ಒಂದೆರಡು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಒಂದು ಒಣಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ, ಒಂದು ಸ್ವಲ್ಪ ಪುದೀನ, ಕೊತ್ತಂಬರಿ ಇಲ್ಲ ಅದಕ್ಕೋಸ್ಕರ ಪುದೀನ ತಗೊಂಡಿದ್ದೀನಿ, ಜೀರಿಗೆ, ಮೆಣಸು, ಗೋಡಂಬಿ ಹಾಕಬೇಕು. ಗೋಡಂಬಿ ಕೂಡ ಖಾಲಿಯಾಗಿದೆ, ಅದಕ್ಕೆ ನಾನು ಸ್ವಲ್ಪ ದ್ರಾಕ್ಷಿ ಹಾಕೋತೀನಿ. ಸೊ ಗೋಡಂಬಿ ಹಾಕೋಬೇಕು, ಗೋಡಂಬಿ ಇಲ್ವಲ್ಲ ಅಂತ ಹೇಳಿ ನಾನು ದ್ರಾಕ್ಷಿ ಹಾಕೋತಿದ್ದೀನಿ. ಆ್ಯಕ್ಚುಲಿ ದ್ರಾಕ್ಷಿ ಬೇಡ, ಬಟ್ ಇರಲಿ ಅಂತ ಹೇಳಿ ನಾನು ಹಾಕೋತಾ ಇದ್ದೀನಿ. ಹಾಗೆ 1 ಗ್ಲಾಸ್ ಅಕ್ಕಿಗೆ, ದೊಡ್ಡ ಗ್ಲಾಸ್ ಲೋಟ ಅಕ್ಕಿಗೆ ಒಂದು ಚಿಕ್ಕ ಗ್ಲಾಸಲ್ಲಿ ಫುಲ್ಲು ಹೆಸರುಬೇಳೆ ತೊಗೊಂಡಿದ್ದೀನಿ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ನಾನು ಪೊಂಗಲ್ ಮಾಡೋದಕ್ಕೆ ತೊಗೊಂಡಿದ್ದೀನಿ. ನಾನೀಗ ಒಂದು ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ. ಸೊ ಬೆಣ್ಣೆ ಕರಗ್ತಾ ಇದೆ. ಸೊ ಈಗ ಹೆಸರುಬೇಳೆ ಈ ಗ್ಲಾಸಲ್ಲಿ ತೊಗೊಂಡಿದ್ದಲ್ಲ, ಇದರಲ್ಲಿ ನಾನು 1 ಗ್ಲಾಸ್ ಹೆಸರುಬೇಳೆ ಅಂದರೆ ಇದಕ್ಕೆ 2 ಗ್ಲಾಸ್ ಕರೆಕ್ಟಾದ ಪ್ರಮಾಣ ತಾಳುತ್ತೆ. ಬಟ್ ನಾನು ಒಂದು ಎಕ್ಸ್ಟ್ರಾ 1 ಗ್ಲಾಸ್ ಹಾಕೋತೀನಿ.
ಸೊ ಪೊಂಗಲ್, ಇವತ್ತು ಪೊಂಗಲ್ ತಿಂಡಿ ಸೊ ಮಾಡಿದ್ದೀನಿ. ಸೊ ಡ್ಯೂಟಿಗೆ ರೆಡಿ ಆಗ್ತಾ ಇದ್ದೀನಿ. ಸೋಫಾ ಕವರ್ಸ್ ಎಲ್ಲ ವಾಶ್ ಮಾಡೋಕ್ಕೆ ಹಾಕಿದ್ದೀನಿ. ಹಾಗೆ ಈ ವಾಲ್ ಇದೆಯಲ್ಲ, ಈ ವಾಲೆಲ್ಲ ನಾನು ಬೇರೆ ಡಿಸೈನ್ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಆದಮೇಲೆ ನಿಮಗೆ ಹೋಮ್ ಟೂರ್ ಮಾಡೋಣ ಅಂತ ಹೇಳಿ. ಸೊ ಒಂದು ಸ್ವಲ್ಪ ಚೇಂಜಸ್ ಇದ್ದರೆ ನಿಮಗೂ ನೋಡೋಕ್ಕೆ ಚೆನ್ನಾಗಿರುತ್ತಲ್ಲ, ಮತ್ತು ನಮಗೂ ಕೂಡ ಚೇಂಜ್ ಆಗಬೇಕು. ಥರ ಬೋರ್ ಹೊಡಿತಾ ಇದೆ ಈ ಕಡೆ ಪ್ಲೇಸು, ಅದನ್ನು ಚೇಂಜ್ ಮಾಡೋಣ ಅಂತ. ಸೊ ಎಲ್ಲನೂ ಚೇಂಜ್ ಮಾಡಿ ಒಂದು ಹೋಮ್ ಟೂರ್ ಮಾಡಿಬಿಟ್ರೆ ಸೊ ಅಲ್ಲಿಗೆ ಹೋಮ್ ಟೂರ್ ಮುಗಿಯುತ್ತೆ. ಎಲ್ಲ ಪ್ರೋಸೆಸ್ ನಡೀತಾ ಇದೆ, ವೀಡಿಯೋ ಕೊಡ್ತೀನಿ. ಸೊ ಇವತ್ತು ಆಫೀಸ್ಗೆ ಹೋಗಬೇಕು, ನಾಳೆ ಒಂದು ಸ್ವಲ್ಪ ಏಂಜಲ್ನ ಕಾಲೇಜ್ ಬಿಡೋಕ್ಕೆ ಹೋಗಬೇಕು. ಓಕೆ ಫ್ರೆಂಡ್ಸ್, ಸೊ ಇವಾಗ ಅರ್ಲಿ ಮಾರ್ನಿಂಗ್. ಸೊ ನಾನಿವಾಗ ಮೈಸೂರಿಗೆ ಹೊರಟೆ. ಸೊ ಏಂಜಲ್ನ ಹಾಸ್ಟೆಲ್ಲಾಗೆ ಇನ್ನೊಂದು ಸ್ವಲ್ಪ ಹಾಸ್ಟೆಲ್ ಅಡ್ಮಿಷನ್ನೇ ಮಾಡಬೇಕು. ಆ್ಯಕ್ಚುಲಿ ಕಾಲೇಜ್ ಅಡ್ಮಿಷನ್ ಆಗಿದೆ. ಸೊ ಹೋಗಿ ಇದ್ಕೊಳ್ಳೋದಕ್ಕೆ ನಾನಿನ್ನು ಅಡ್ಮಿಷನ್ ಮಾಡಿರಲಿಲ್ಲ, ಹಾಸ್ಟೆಲ್ ಫೀಸ್ ಕಟ್ಟಬೇಕಾಗಿತ್ತು. ನನಗೆ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಲೇಟ್ ಆಯಿತು. ಸೊ ಇವತ್ತು ಏಂಜಲನ್ನು ಕರ್ಕೊಂಡೋಗಿ ಹಾಸ್ಟೆಲಿಗೆ ಬಿಟ್ಟು ಬರ್ತಾ ಇದ್ದೀನಿ. ಸೊ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನೆನೆಸ್ತಾ ಬದುಕ್ತಾ ಇದ್ದೀನಿ. ಸೊ ಇವಾಗ ಏಂಜಲ್ ಹೋಗ್ತಿದ್ದಾಳೆ. ಸೊ ಅವಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ಹರಿಸಿ ಅವಳನ್ನ ಬಿಟ್ಟು ಬರ್ತೀನಿ. ಸೊ ಇವತ್ತು ನಾಳೆ 4th ಸ್ಯಾಟರ್ಡೆ, ಸೊ ರಜೆ ಇರೋದ್ರಿಂದ ಇವಳನ್ನ ಬಿಟ್ಟು ಹಾಗೆ ನಾನು ಅಮ್ಮನ್ನ ನೋಡ್ಕೊಂಡು ಬರ್ತೀನಿ. ಸೊ ಇವತ್ತು ಹೋಗಿ ಇವಳನ್ನ ಬಿಟ್ಟು ಬರ್ತಾಯಿದ್ದೀನಿ. ಸೊ ಲಗೇಜಸ್ ಎಲ್ಲ ಪ್ಯಾಕ್ ಆಗಿದೆ. ಸೊ ಹೀಗೆ ಹೊರಡ್ತಾ ಇದ್ದೀನಿ. ಸೊ ಟೀ ಆಯಿತು ಅಷ್ಟೇ. ಟೀ ಕಾಫಿ ಅಲ್ಲೇ ಎಲ್ಲಾರು ತಿಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಏನು ಸೊ ನಮ್ಮ ಮನೆ ಟೈಸನ್ಗೆ ಫುಡ್ಡೆಲ್ಲ ಹಾಕಬೇಕಲ್ಲ. ಇನ್ನು ನಾನು ಬರೋವರೆಗೂ ಅವನು ಪಾಪ ಇರ್ತಾನೆ, ಸ್ವಲ್ಪ ಕೂಡ ಗಲಾಟೆ ಮಾಡಲ್ಲ. ಸೊ ಹಾಗೆ ಏಂಜಲ್ನ ಬಿಟ್ಟು ನನಗೊಂದು ಸ್ವಲ್ಪ ಮೈಸೂರಲ್ಲಿ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಹಾಗೆ ಮಮ್ಮಿ ಮನೆಗೆ ಹೋಗ್ಬಿಟ್ಟು ಮಮ್ಮಿನ ನೋಡಿಕೊಂಡು ನಾನು ಸ್ವಲ್ಪ ಚರ್ಚಿಗೆ ಹೋಗಬೇಕು. ಚರ್ಚ್ಗೆಲ್ಲ ಹೋಗಿ ಪ್ರೇಯರ್ ಮಾಡಿಕೊಂಡು ಬರೋಣ ಅಂತ ಇದ್ದೀನಿ. ನನಗೆ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ, ಏನೋ ಒಂಥರ. ಹಾಗಾಗಿ ತುಂಬ ದಿನ ಆಯಿತು. ಸೊ ಚರ್ಚಿಗೆ ಹೋಗಿ ಬರೋಣ ಅಂತ ಹೇಳಿ ಈಗ ಹೊರಟಿದ್ದೀನಿ. ಸೊ ಹೋಗಿ ಬರೋವರೆಗೂ ಎಷ್ಟು ವ್ಲಾಗ್ ಆಗುತ್ತೋ ಅಷ್ಟು ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಈ ವರ್ಷ ಏಂಜಲ್ದು ಟರ್ನಿಂಗ್ ಪಾಯಿಂಟ್ ಲೈಫ್ದು. ಸೊ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಓದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಏನೆಲ್ಲ ಮಕ್ಕಳಿಗೆ ಬುದ್ಧಿವಾದ ಹೇಳಬೇಕು, ಬುದ್ಧಿ ಹೇಳಿ ಕಳಿಸ್ತಾ ಇದ್ದೀನಿ. ಸೊ ನನ್ನ ಕೈಲಾದಷ್ಟು ಪ್ರಯತ್ನದಲ್ಲಿ ನಾನು ಅವಳನ್ನ ತಿದ್ದಿ ಬೆಳೆಸ್ತಾ ಇದ್ದೀನಿ. ಸೊ ಕೆಲವೊಂದು ಸಾರಿ ನಾನು ಹೇಳ್ದಾಗೆ ನನಗೆ ಅವಾಗ ಕೆಟ್ಟ ಕೋಪ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಅದನ್ನು ಅಲ್ಲಲ್ಲೇ ಹೊರ ಹಾಕ್ತೀನಿ. ನನಗೆ ಮನಸ್ಸಲ್ಲಿ ಯಾವುದನ್ನು ಇಟ್ಕೊಳಕ್ಕೆ ಬರಲ್ಲ. ಸೊ ಹಾಗಾಗಿ ನಾನು ಅಲ್ಲಲ್ಲೇ ಮಾತನಾಡುವುದು, ಖಂಡಿಸಿ ಹೇಳೋದು ಕೂಡ ನಾನು ಜಾಸ್ತಿನೇ. ಯಾಕಂತಂದರೆ ಸೊ ಏಂಜಲ್ಗೆ ಯಾವಾಗಲೂ ಪ್ರೀತಿಯಿಂದನೇ ಹೇಳಬೇಕು. ನೀವು ಹಾಗೆ ಹೇಳಿದ್ರಿ, ಹೀಗೆ ಹೇಳಿದ್ರಿ ಅಂತ ಹೇಳ್ತಾ ಇರ್ತಾಳೆ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಸೊ ತಾಯಂದಿರು ಹೇಳೋ ಬುದ್ಧಿನೇ ಆ ಥರ. ಸೊ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಬುದ್ಧಿಗಳನ್ನ ಹೇಳ್ತೀವಿ. ಸೊ ಅದು ಅವ್ರು ಒಳ್ಳೆಯದಕ್ಕೆ ಅಂತ ತಿಳ್ಕೊಬೇಕು, ತೀಡಿ ಬದುಕಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಸಾಕಷ್ಟು ಬುದ್ಧಿನ ಹೇಳಿದ್ದೀನಿ ಏಂಜಲ್ಗೆ. ಸೊ ಅವಳ ಒಂದು ಗುರಿ ಮುಟ್ಟೋದಕ್ಕೆ ಅವಳು ಏನು ಮಾಡಬೇಕು ಅಂತ ಎಲ್ಲ ಹೇಳಿದ್ದೀನಿ. ಸೊ ನೋಡೋಣ ಅದನ್ನು ಹೇಗೆ ಅವಳು ಸಕ್ಸಸ್ಫುಲ್ಲಾಗಿ ನಡೀತಾಳೆ ಅಂತ ಹೇಳಿ. ಓಕೆ, ನಾನೀಗ ಕಂಟಿನ್ಯೂ ಮಾಡ್ತೀನಿ ನನ್ನ ವ್ಲಾಗನ್ನು. ಸೊ ನೋಡ್ತಾ ಇರಿ ವ್ಲಾಗ್ ಎಂಡಿಂಗ್ವರೆಗೂ. ಮತ್ತೆ ಸಿಗ್ತೇನೆ. ಹಾಸನ್ ಟು ಮೈಸೂರು ಟು ಬ್ಯಾಂಗ್ಳೂರ್ ಅಂತ ಜರ್ನಿ ಮಾಡಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಸೊ ಎಲ್ಲ ಕೆಲಸ ಮುಗೀತು ಮೈಸೂರದೆಲ್ಲ. ಸೊ ನಾನು ಏಂಜಲ್ನ ಬಿಡೋಣ ಹಾಸ್ಟ್ಲಿಗೆ ಅಂದ್ಕೊಂಡೆ. ಮಮ್ಮಿ ಬಾ ನಾನು ಬರ್ತೀನಿ,
ಸೊ ಇಬ್ಬರು ಹೋಗ್ಬಿಟ್ಟು ಹಾಗೆ ಹೋಗೋಣ ನಿಮ್ಮೂರಿಗೆ ಅಂತ ಅಂದರು. ಅದಕ್ಕೋಸ್ಕರ ಅವಳನ್ನ ಕೂಡ ಕರ್ಕೊಂಡು ಬ್ಯಾಂಗ್ಳೂರ್ಗೆ ಹೋಗ್ತಾಯಿದ್ದೀನಿ. ಯಾಕಂದರೆ ನಾಳೆ ನಾಳಿದ್ದು ರಜೆ ಇದೆ. ಮತ್ತು ಸ್ವಲ್ಪ ಚರ್ಚ್ಗೆ ಕರ್ಕೊಂಡೋಗಿ ಸ್ವಲ್ಪ ಬ್ಲೆಸ್ಸಿಂಗ್ ಮಾಡಿ ಕರ್ಕೊಂಡೋಗಿ ಬಿಡೋಣ ಅಂತ ಹೇಳಿಬಿಟ್ಟು ಚರ್ಚ್ಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನಾವೀಗ ನಮ್ಮ ಅಮ್ಮನ ಮನೆಗೆ ಹೋಗೋದಕ್ಕೆ ಮೆಟ್ರೋದಲ್ಲಿದ್ದೀವಿ. ಸೊ ಮೆಟ್ರೋದಲ್ಲಿ ಹೋಗ್ತಾಯಿದ್ದೀನಿ ಈಗ. ಸೊ ಹಾಲಿಡೇಸು ಅಥವಾ ಈ ಥರ ಯಾವಾಗಲೂ ರಜೆ ಹಾಕಿದಾಗ ನನಗೆ ನೆನಪಾಗೋದು ನಮ್ಮ ಅಮ್ಮನ ಮನೆ. ಸೊ ಅಮ್ಮನ ಮನೆಗೆ ಹೋಗಿ ಬರ್ತೀನಿ. ಸೊ ಇತ್ತೀಚೆಗೆ ನಾನು ಜಾಸ್ತಿ ಎಲ್ಲೂ ಓಡಾಡ್ತಾ ಇಲ್ಲ. ಯಾಕಂದರೆ ನನ್ನ ಮಗಳನ್ನ ನೋಡ್ಕೊಳ್ಳೋದು ಕೆಲಸ ಇರುತ್ತೆ. ಅದು ಬಿಟ್ಟರೆ ಬೇರೆ ಏನಾದ್ರು ಪರ್ಸ್ನಲ್ ಕೆಲಸಗಳಿರುತ್ತೆ. ಅದು ಬಿಟ್ಟರೆ ಅಮ್ಮನ ನೋಡ್ತೀನಿ. ಯಾಕಂತಂದರೆ ನಮಗೆ ನೆನಪಾಗೋದು ನಮ್ಮಮ್ಮ. ಯಾಕಂದರೆ ಪಾಪ ರಜೆ ಇದ್ದಾಗ ಅವ್ರನ್ನ ನೋಡ್ಕೊಂಡು ಬರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅಮ್ಮನ ಮನೆಗೆ ಬಂದಿದ್ದೀವಿ. ಸೊ ಈಗ ಟಯರ್ಡಾಗಿ ನಿಜವಾಗ್ಲೂ ಮನೇಲಿದ್ದೀನಿ ನಾನು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸೊ ಈಗ ಮೈಸೂರಿಂದ ಬಸ್ ಹತ್ತಿ ಬಂದು ಈಗ ಬ್ಯಾಂಗ್ಳೂರಲ್ಲಿ ಅಮ್ಮನ ಮನೆಗೆ ಬಂದಿದ್ದೀವಿ. ಸೊ ಇಲ್ಲಿ ಏಂಜಲ್ ಕೂತಿದ್ದಾಳೆ. ಫುಲ್ಲು ಸುಸ್ತಾಗಿ ಕೂತಿದ್ದೀವಿ ನಾವು. ತುಂಬಾ ಟಯರ್ಡ್ ಆಯಿತು. ಸೊ ಮಮ್ಮಿ ಈಗ ಟೀ ಮಾಡಿಕೊಡ್ತು. ಪಾರ್ಲೇಜ್ ಬಿಸ್ಕೆಟ್ ತಿಂದ್ಬಿಟ್ಟು ಮತ್ತೆ ನಾನು ಮಮ್ಮಿ ಕೊಡು ಬಿಸ್ಕೆಟು. ಮಮ್ಮಿಗೂ ಬಿಸ್ಕೆಟ್ ಕೊಡು. ಇನ್ನೂ ಸ್ವಲ್ಪ ಬೇಕಾದ್ರೆ ತಗೊಳ್ರಿ. ಸಾಕಲ್ವಾ? ಸಾಕು. ಗೊಜ್ಜು ಆಮೇಲೆ ಮಾಡ್ಕೊಡ್ತೀನಿ. ಕುಡಿ ಇದು ಹಾಕಿದ್ದೀನಲ್ಲ, ಸಾರು ಸ್ವಲ್ಪ ಹುರ್ಕೊತೀನಿ. ಕೊಬ್ಬರಿ ಸೊಪ್ಪು ತರಲಿಲ್ವಾ? ಕೊಬ್ಬರಿ ಸೊಪ್ಪು ತಗೊಬಂದರೆ ಚಿಕನ್ ಕಡೆ ಮಾತ್ರ. ಸೊ ನಮ್ಮ ಆಫೀಸಲ್ಲಿ ಕಳಲೆ ಮಾರ್ಕೊಂಡು ಬಂದಿದ್ದರು. ಸೊ ನಾನು ಅದನ್ನು ತಗೊಂಡಿದ್ದೆ. ಸೊ ಒಂದು 2 ಡೇಸಿಂದ ಅದನ್ನು ಕಟ್ ಮಾಡಿ ಮತ್ತು ನೆನೆಯಕ್ಕೆ ಹಾಕಿ ಇದ್ದೆ. ಮತ್ತು ನೀರನ್ನ ಚೇಂಜ್ ಮಾಡಬೇಕು ಅಂತ ಹೇಳಿದರು. ಸೊ ಚೇಂಜ್ ಕೂಡ ಮಾಡಿದ್ದೆ. ಸೊ ಅರ್ಜೆಂಟಾಗಿ ನನಗೆ ಈ ಥರ ಮೈಸೂರಿಗೆ ಹೋಗಿ ಮತ್ತು ಬ್ಯಾಂಗ್ಳೂರಿಗೆ ಹೋಗೋ ಕೆಲಸ ಶುರುವಾಯಿತು. ಸರಿ, ನಾನೇನು ಮಾಡಿದೆ, ಅದನ್ನೆಲ್ಲ ಮತ್ತೆ ನೀಟ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕ್ಕೊಂಡು ತಂದಿದ್ದೆ. ಅಮ್ಮನೂ ಸ್ವಲ್ಪ ತಿನ್ನಲಿ ಅಂತ ಹೇಳಿಬಿಟ್ಟು ಈಗ ಬಂದು ಅದನ್ನು ಮಾಡ್ತಾಯಿದ್ದೀನಿ. ಕಳಲೆ ಸಾಂಬಾರು ಅಂತ ತುಂಬ ಚೆನ್ನಾಗಾಗಿದೆ. ಸೊ ಅದಕ್ಕೆ ಮಸಾಲೆನ ಆಡಿಸ್ಕೊತಾ ಇದ್ದೀನಿ. ನಮ್ಮ ಮಮ್ಮಿ ಚಿಕನ್ ಮಾಡಿದರು, ಹಂಗೂ ಕೂಡ ಅದನ್ನು ಮಾಡಿಡೋಣ ಚಪಾತಿಗಾಗುತ್ತೆ ಅಂತ ಹೇಳಿ ಮಾಡಿಡ್ತಾಯಿದ್ದೀನಿ. ಅದು ಮಳೆ ಟೈಮಲ್ಲೇ ಸಿಗುವಂಥದ್ದು. ಸೊ ಹಾಗಾಗಿ ಸರಿ ಇತ್ತಲ್ಲ, ಹೆಂಗೂ ಹೋಗ್ತಾ ಇದ್ದೀನಲ್ಲ ಅಂತ ಹೇಳಿ ಅದನ್ನು ಒಂದು 2 ಡೇಸ್ ಎಲ್ಲ ನೆನೆಸಿ, ನೀರಂದರೆ ನೀರು ಚೇಂಜ್ ಮಾಡಿ ನೆನೆಸ್ಬೇಕು. ಅದನ್ನು ಅದಾದಮೇಲೆ ಮಾಡಬೇಕು ಅಂತ ಅಂದರು. ಮನೇಲೇ ನೆನೆಯಕ್ಕೆ ಹಾಕಿದ್ದೆ. ಮತ್ತು ಇನ್ನು ಫ್ರಿಡ್ಜ್ಗೆ ಇಟ್ಟು ಬಂದರೆ ಕೆಟ್ಟೋಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಬಂದಿದ್ದೆ. ಸೊ ಮಾಡಿಬಿಡೋಣ, ಕೆಟ್ಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮಸಾಲೆ ಆಡಿಸಿ ಮಾಡ್ತಾಯಿದ್ದೀನಿ. ಸೊ ನಾನು ಊರಲ್ಲಿದ್ದಾಗಲೂ ಅಷ್ಟೇ, ಏನಾದ್ರು ಮನೇಲಿ ಸ್ಪೆಷಲ್ ಮಾಡುವಾಗ ಅಥವಾ ಒಂದು ಚಿಕನೇ ತೊಗೊಂಡು ಬಂದು ಮನೇಲಿ ಮಾಡುವಾಗ, ಏನಾದ್ರು ಒಂದು ಸ್ಪೆಷಲ್ ತಿಂಡಿ ರೆಡಿ ಮಾಡುವಾಗ ನಮ್ಮಮ್ಮನ ಯಾವಾಗಲೂ ನೆನೆಸ್ಕೊತಾ ಇರ್ತೀನಿ. ಯಾಕಂತಂದರೆ ನಮ್ಮಮ್ಮಂಗೆ ಮಾಡ್ಕೊಡೋಕೆ ನಾನು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಯಾವಾಗಲೂ ಫೀಲ್ ಆಗ್ತಿರುತ್ತೆ. ಅದಕ್ಕೋಸ್ಕರ ಅದರಲ್ಲಿ ಈ ಥರ ಸ್ಪೆಷಲಾಗಿ ಈ ಥರ ಕಳಲೆ ಆ ಥರ ಎಲ್ಲ ಏನಾದ್ರು ಒಂದು ಹೆಲ್ತಿ ಫುಡ್ ಇದ್ದಾಗ ನಾನು ಹಂಗೂ ನಮ್ಮ ಮಮ್ಮಿಗೆ ಫೋನ್ ಮಾಡಿದ್ದೆ, ಊರಲ್ಲಿ ಬನ್ನಿ ನೀವೇ ಊರಿಗೆ ಅಂತ ಹೇಳ್ಬಿಟ್ಟು. ಬಟ್ ಅವ್ರು ಬರೋದಕ್ಕೆ ನಾವೇ ಮೈಸೂರಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಅದನ್ನು ತೊಗೊಂಡು ಬಾಕ್ಸಲ್ಲಿ ಬಂದು ಇಲ್ಲಿ ಬಂದು ಮಾಡ್ತಾಯಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ನಮ್ಮ ಸಂದರ್ಭಗಳು ಆ ಥರ ಇದೆ. ನಾವಿಲ್ಲಿ, ನಮ್ಮಮ್ಮ ಅಲ್ಲಿ. ಸೊ ಹಾಗೆ ಈ ಡಿಫ್ರೆಂಟಾದ ಬದುಕು ಒಂದೊಂದು ಟೈಮ್ ನನಗೆ ಸಹಿಸೋಕ್ಕೆ ಆಗಲ್ಲ.
ಯಾವಾಗಲಪ್ಪ ಎಲ್ಲರೂ ಜೊತೆಲಿರ್ತೀವಿ ಅಂತ ಅನಿಸುತ್ತೆ ಒಂದೊಂದು ಟೈಮು. ಬೇಜಾರು ಆಗುತ್ತೆ. ಏನು ಮಾಡೋದು, ಲೈಫ್ ಹೇಗೆ ಹೋಗುತ್ತೋ ಹೋಗ್ಬೇಕಂತ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಇರ್ತೀನಿ. ಸೊ ನನಗಿಂತನೂ ನಮ್ಮಮ್ಮನೇ ನನಗೆ ಧೈರ್ಯ ಹೇಳ್ತಾರೆ. ಲೈಫ್ ಅಂದ್ರೆ ಹಂಗೆ ಕಣೆ, ಹಂಗೆ ಫೇಸ್ ಮಾಡಬೇಕು, ಹೀಗೆ ಫೇಸ್ ಮಾಡಬೇಕು, ಹಾಗಿರಬೇಕು ಹೀಗಿರಬೇಕು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅದೆಷ್ಟು ಎಕ್ಸಾಂಪಲ್ಗಳನ್ನ ಕೊಟ್ಟು ಹೇಳ್ತಾರೆ ಅಂತಂದರೆ ನನಗೆ ಹೌದಲ್ವಾ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡು ಬರ್ತೀನಿ. ನಮ್ಮ ಮಮ್ಮಿನೇ ನನಗೆ ಸಮಾಧಾನ ಹೇಳ್ತಾರೆ ಪಾಪ. ನಾನು ಆಗಲೂ ಬೇಜಾರು ಮಾಡ್ಕೋತಾ ಇರ್ತೀನಿ. ಅದಕ್ಕೆ ನಾನು ನನ್ನ ಹಾಲಿಡೇಸ್ಗಳು ಬಂದ ತಕ್ಷಣ ಒಂದಿನ ಸಿಗಲಿ ರಜಾ, 2 ದಿನ ಸಿಗಲಿ, ಸೊ ಅಮ್ಮನ ಮನೆಗೆ ಬರೋ ಪ್ಲಾನೇ ನಾನು ಮಾಡ್ಕೊಳ್ಳೋದು. ಯಾಕಂದರೆ ನಂಗೆ ನಮ್ಮಮ್ಮ ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಡೈಲಿ ಮಿಸ್ ಮಾಡ್ಕೊತಾ ಇರ್ತೀನಿ ನಾನು ನಮ್ಮಮ್ಮನ ಮನೆಯಲ್ಲಿ. ಹಾಗಾಗಿ ರಜಾ ಸಿಕ್ಕಿದ ತಕ್ಷಣ ಎಲ್ಲೂ ಹೋಗಲ್ಲ. ಹೊರಗಡೆ ಹೋಗಬೇಕು ಅಂತ ಅನಿಸುತ್ತೆ, ಅಯ್ಯೋ ನಮ್ಮಮ್ಮನ ಜೊತೆ ಇದ್ದು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ, ಅಮ್ಮನಿಗೂ ಬೇಜಾರು ಕಳಿಯುತ್ತೆ, ನಮಗೂ ಬೇಜಾರು ಕಳಿಯುತ್ತೆ ಅಂತ ಅಮ್ಮನ ಮನೆಗೆ ಬರ್ತಾಯಿರ್ತೀನಿ. ಹೊರಗಡೆ ಹೋಗೋದನ್ನೆಲ್ಲ ಅದಕ್ಕೆ ಡ್ರಾಪ್ ಮಾಡ್ತಾ ಇರ್ತೀನಿ. ಏಂಜಲ್ ಹಂಗೂ ಹೇಳ್ತಾ ಇರ್ತಾಳೆ, ನಮ್ಮನ್ನ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಬರೀ ಮಮ್ಮಿ ಮನೆಗೆ ಕರ್ಕೊಂಡು ಹೋಗ್ತೀರಾ ಅಂತಿರ್ತಾಳೆ. ಬಟ್ ನನಗೆ ಇರೋ ಸಮಯದಲ್ಲಿ ನಾನು ನಮ್ಮ ಅಮ್ಮನ ಮನೆಗೆ ಮಾತ್ರ ಹೋಗಿ ಬರೋಕ್ಕಾಗುತ್ತೆ. ಹಾಗಾಗಿ ಎಲ್ಲೂ ಹೋಗಲ್ಲ. ಸೊ ರಜಾ ಸಿಕ್ಕಿದಾಗ ಹೋಗೋದು, ಅಮ್ಮನ ನೋಡ್ಕೊಳ್ಳೋದು, ಬರೋದು. ಅದು ಬಿಟ್ಟರೆ ಆಫೀಸು, ಮನೆ, ಇದೇ ಥರ ಇರುತ್ತೆ ಲೈಫು. ಸೊ ಏನೂ ಮಾಡೋಕ್ಕಾಗಲ್ಲ. ನನಗೆ ಇರೋ ಒಂದು ಟೈಮಲ್ಲಿ ನಮ್ಮಮ್ಮನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಂದರೆ ನನಗೆ ಸಮಾಧಾನ. ನೆಕ್ಸ್ಟು ನಾನು ಕೆಲ್ಸಕ್ಕೆ ನೆಮ್ಮದಿಯಿಂದ ಹೋಗ್ಬೋದು ಅಂತ ಹೇಳ್ಬಿಟ್ಟು ನಾನು ನಮ್ಮಮ್ಮ ನೋಡ್ಕೊಂಡು ಬಂದುಬಿಡ್ತೀನಿ. ಬಟ್ ಏಂಜಲ್ಗೂ ಪಾಪ ಬೇಜಾರಾಗ್ತಾ ಇರುತ್ತೆ. ಅಲ್ಲಿ ನನ್ನೆಲ್ಲರೂ ಕರ್ಕೊಂಡೋಗಿ ಅಂತಿರ್ತಾಳೆ. ಹಂಗೆ ಒಂದೊಂದು ಟೈಮ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡುವಾಗ ನನಗೆ ಒಂದೊಂದು ಟೈಮ್ ಟಯರ್ಡ್ ಅನಿಸ್ಬಿಡುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತೀನಿ. ಸೊ ನಾನು ಒಂಥರ ಮೂಡ್ ಔಟ್ ಮಾಡ್ಕೊಂಡಾಗ ನಮ್ಮಮ್ಮ ನನ್ನ ಪುಷ್ ಮಾಡುತ್ತೆ. ಲೈಫ್ ಹೀಗೆ, ಹಾಗೆ ಲೈಫಲ್ಲಿ ಹೀಗಿರಬೇಕು, ಧೈರ್ಯ ತೊಗೋಬೇಕು, ಹೆಣ್ಮಕ್ಳು ಹಾಗೆ ಹೇಗೆ ಅಂತೆಲ್ಲ ಹೇಳಿ ನಮ್ಮ ಮಮ್ಮಿ ಪುಷ್ ಮಾಡ್ತಾರೆ. ಅವರು ಅಷ್ಟೊಂದು ತಿಳುವಳಿಕೆ ಬುದ್ಧಿ ಹೇಳುವಾಗ ನನಗೆ ಹೌದಲ್ವಾ ಅಂತ ಅನಿಸುತ್ತೆ. ಸೊ ಸಾಕಷ್ಟು ನಮ್ಮ ಮಮ್ಮಿನೂ ಲೈಫಲ್ಲಿ ಜೀವನದಲ್ಲಿ ಏರಿಳಿತಗಳನ್ನೆಲ್ಲ ಫೇಸ್ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನೆಲ್ಲ ಹೇಳ್ತಿರ್ತಾರೆ. ಸೊ ಹೆಣ್ಮಕ್ಳು ಧೈರ್ಯವಾಗಿರಬೇಕು, ಹೀಗೆ ಬದುಕಬೇಕು, ಹಾಗೆ ಬದುಕಬೇಕು ಅಂತ. ಸೊ ನಾನು ಯಾವಾಗಲೂ ಅಷ್ಟೇ ನಾನು ತಂದೆ ತಾಯಿಗಳನ್ನೇ ನೆನೆಸ್ಕೊಂಡು ಬದುಕೋದು. ಯಾಕಂದರೆ ಅವ್ರ ಲೈಫಲ್ಲಿ ಎಷ್ಟು ಕಷ್ಟಪಟ್ಟಿದ್ರು, ಹೇಗೆ ಬದುಕಿದ್ರು, ಮತ್ತು ನಮ್ಮನ್ನೆಲ್ಲ ಹೇಗೆ ಸಾಕಿದ್ರು, ಸೊ ನಾವು ಹೇಗೆ ಬದುಕಬೇಕು, ಇದೇ ಥರ ಅಂದ್ಕೊಂಡೆ ನಾನು ಬದುಕೋದು. ಸೊ ನಮ್ಮಮ್ಮನ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ಏನೋ ಒಂಥರ ನಂಗೆ ನೆಮ್ಮದಿ, ಸಮಾಧಾನ ಸಿಗುತ್ತೆ. ಹಾಗಾಗಿ ರಜಾ 1 ದಿನ 2 ದಿನ ರಜಾದಲ್ಲಿ ಅಮ್ಮನ ಮನೇಲಿ ಕಾಲ ಕಳೆದು ಹೋಗ್ತೀನಿ. ಯಾರ ಮನೆಗೆ ಹೋಗೋ ಒಂದು ಇದನ್ನು ಇಟ್ಕೊಳ್ಳಲ್ಲ. ಮೊದಲು ಎಲ್ಲರ ಮನೆಗೆ ಹೋಗಬೇಕು ಅಂತ ಹೇಳಿ ಹೋಗ್ತಿದ್ದೆ. ಯಾಕೋ ಇತ್ತೀಚೆಗೆ ನಮ್ಮಮ್ಮನ ಜೊತೆ ಇರೋ ಸಮಯನ ಕಳೆದ್ರೆ ಸಾಕು ಅಂತ ನನಗನ್ಸುತ್ತೆ. ನಮ್ಮ ಮನೇಲಿ ಟೀ ಚಪಾತಿ, ನಾವು ಈ ಥರ ಮೊಸರು ಚಪಾತಿ, ಟೀ ಚಪಾತಿ ಎಲ್ಲ ತಿಂತೀವಿ. ಚಿಕ್ಕದ್ರಿಂದ ಏನೋ ಗೊತ್ತಿಲ್ಲ, ಅಭ್ಯಾಸ ಇದೆ. ನಮ್ಮಮ್ಮ ಸ್ಕೂಲ್ಗೆ ಹೋಗುವಾಗ ಚಪಾತಿ ಮಾಡಿ ಟೀ ಮಾಡಿಕೊಟ್ಬಿಟ್ರೆ ಅದು ಹಚ್ಕೊಂಡು ತಿನ್ಕೊಂಡೋಗಿ ಅಂತ ಹೇಳಿ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಮೊಸರು ಚಪಾತಿ, ಟೀ ಚಪಾತಿ ಎಲ್ಲ ತಿಂತೀವಿ ಮನೇಲಿ ಹಚ್ಕೊಂಡು ಚಪಾತಿನ ರೋಲ್ ಮಾಡಿಬಿಟ್ಟು ಟೀ ಒಳಗಡೆ ಹಚ್ಕೊಂಡು ತಿಂತೀವಿ ನಾವು. ಸೊ ಅದೇ ಥರ. ಸೊ ನನ್ನ ಚಿಕ್ಕದ್ರ ಲೈಫ್ನ ಒಂದು ಸ್ವಲ್ಪ ಸ್ಟೈಲೆಲ್ಲ ನಾನು ಬಿಟ್ಟಿಲ್ಲ, ಅದನ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಲು ಅವಲಕ್ಕಿ ಹಾಕ್ಕೊಂಡು ತಿನ್ಕೊಬಿಡೋದು, ಆ ಥರ ಕೆಲವೊಂದು ಹೇಗಿದೆ ನಾವು ಚಿಕ್ಕದ್ರಿಂದ ರೂಢಿ ಮಾಡ್ಕೊಂಡು ತಿನ್ಕೊಂಡು ಬಂದಿದ್ದೀವೋ ಆ ಥರ ಈಗಲೂ ತಿಂತೀನಿ ನಾನು ಕೆಲವು ಟೈಮು. ಸೊ ಬೆಳಿಗ್ಗೆ ನಾನು ನಮ್ಮ ಮಮ್ಮಿ ಎಲ್ಲ ಕಾಫಿ ಟೀ ಕುಡ್ಕೊಂಡು ಮಾತಾಡ್ಕೊಂಡು ಕೂತಿದ್ದೀವಿ. ಸೊ ಈ ಟೈಮ್ ನಾನು ತುಂಬ ಮಿಸ್ ಮಾಡ್ಕೊತೀನಿ. ಸೊ ಅದಾದಮೇಲೆ ಎದ್ದು ಚರ್ಚ್ಗೆ ಹೋಗ್ಬೇಕು ಅಂತ ಅನ್ನಲ್ಲ ಅಂತ ಹೇಳಿಬಿಟ್ಟು ಮಮ್ಮಿ ಎಲ್ಲ ರೆಡಿಯಾಗಿ ಅಂದರು. ಸೊ ನಾನು ಮಲಗಿದ ಬೆಡ್ಶೀಟ್ಸ್ ಎಲ್ಲ ಎತ್ತಿ ಮಡಿಸಿ ಮನೆ ಎಲ್ಲ ಗೂಡಿಸಿ ಪಾತ್ರೆ ತೊಳೆದು ರೆಡಿ ಆಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ. ಸೊ ಚರ್ಚಿಗೆ ಹೋಗಬೇಕು, ಚರ್ಚಿಗೆ ಹೋಗಿ ಮತ್ತೆ ನಾವು ಊರಿಗೆ ಹೊರಡಬೇಕು. ಇಷ್ಟೇ ನೋಡಿ. ಹಾಗೆ ಬಂದು ಹಿಂಗೆ ಹೋಗೋದೇ ನಮ್ಮ ಒಂದು ಲೈಫ್ ಆಗಿರುತ್ತೆ. ಏನೂ ಮಾಡೋಕ್ಕಾಗಲ್ಲ ಅಂತ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಹೊರಡ್ತಾ ಇರ್ತೀನಿ. ಸೊ ಎಲ್ಲ ಇದ್ದು ರೆಡಿ ಆಗ್ತಾಯಿದ್ದೀವಿ ಈಗ. ಸೊ ಚರ್ಚ್ ಮುಗಿಸ್ಕೊಂಡು ಊರಿಗೆ ಹೋಗಬೇಕು. ಹಾಗೆ ಏಂಜಲ್ನ ಬಿಟ್ಟು ನಾನು ನಮ್ಮಮ್ಮ ಊರಿಗೆ ಹೋಗಬೇಕು. ಹಾಗಾಗಿ ಮತ್ತೆ ಮೈಸೂರಿಗೆ ಹೋಗಿ ಮತ್ತೆ ಊರಿಗೆ ಹೋಗ್ಬೇಕಲ್ಲ, ತುಂಬ ಜರ್ನಿ ಲಾಂಗ್ ಆಗುತ್ತೆ ಅಂತ ಹೇಳಿ ಹೊರಟ್ವಿ. ಈಗ ರೆಡಿ ಆಗ್ತಾಯಿದ್ದೀನಿ. ಸೊ ನಮ್ಮ ಮಮ್ಮಿ ಮನೆ ಚಿಕ್ಕದು, ನಾವೆಲ್ಲ ಒಂದೇ ಜಾಗ ಬೇಕು ಅಂತ ಹೇಳಿ ಮಮ್ಮಿ ಜಾಸ್ತಿ ಥಿಂಗ್ಸ್ ಇಟ್ಟಿಲ್ಲ.
ಅಂದರೆ ಮಮ್ಮಿ ಫುಲ್ ಮೇಲ್ಗಡೆ ಬಿಲ್ಡಿಂಗಲ್ಲಿದ್ದಾರೆ, ಕೆಳಗಡೆ 2 ಮನೆ ಬಾಡಿಗೆ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಥಿಂಗ್ಸ್ ಜಾಸ್ತಿ ಇಟ್ಟಿಲ್ಲ. ನಾವು ಹೋದರೆ ಕುತ್ಕೊಳ್ಳೋದಕ್ಕೆ ಮಲ್ಕೊಳ್ಳೋಕ್ಕೆ ಜಾಗ ಇದೆ, ಅದು ಬಿಟ್ಟರೆ ಒಂದು ಕಿಚನ್ ಇದೆ ಅಲ್ಲಿ. ಆ್ಯಕ್ಚುಲಿ ಇದು ಡೂಪ್ಲೆಕ್ಸ್ ಮನೆನ ಅವರು ಬಾಡಿಗೆ ಕೊಡೋಕ್ಕೋಸ್ಕರ ಜಸ್ಟ್ ಮೇಲೆ ರೂಮ್ ಮಾತ್ರ ಯೂಸ್ ಮಾಡ್ಕೊಂಡು ಕೆಳಗಡೆ ಎಲ್ಲ ಬಾಡಿಗೆಗೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಮಮ್ಮಿ ಒಂದು ಟಿ ವಿ, ಅದೊಂದು ಡ್ರೆಸ್ಸಿಂಗ್ ಟೇಬಲು ಅಷ್ಟೇ ಇಟ್ಕೊಂಡಿರೋದು. ಇದು ಹಾಲು ರೂಮು ಎಲ್ಲ ಒಂದೇ ಆಗಿದೆ ನಮಗೆ. ಪಕ್ಕದ ಇನ್ನೊಂದು ರೂಮಲ್ಲಿ ಕಿಚನ್ ಥರ ಯೂಸ್ ಮಾಡ್ಕೊತಾರೆ. ಮೇಲ್ಗಡೆ ಟೆರಸ್ ಇದೆ, ಮಮ್ಮಿ ಮನೆ ಇಷ್ಟೇ ಆಗಲೇ ಇರೋದು. ಕೆಳಗಡೆ 2 ಮನೆ ಬಾಡಿಗೆ ಕೊಟ್ಕೊಂಡಿದ್ದಾರೆ ಅಷ್ಟೇ ಈ ಮನೆ ಇರೋವಂಥದ್ದು. ಸೊ ನನಗೆ ಮನೆ ಮುಖ್ಯ ಅಲ್ಲ, ನಮ್ಮಮ್ಮನಿಗೆ ಹೋಗಿ ಮಾತಾಡ್ಸ್ಕೊಂಡು ಬರೋದು ಮುಖ್ಯ ನನಗೆ ಯಾವಾಗಲೂ. ನಮ್ಮಮ್ಮ ನನ್ನ ಮಗಳು ಒಂದ್ಸಾರಿ ಏನಮ್ಮ ನೀವು ಏನೂ ಥಿಂಗ್ಸೇ ಇಟ್ಟಿಲ್ಲ ಅಂತ ಕೇಳ್ಬಿಟ್ಲು. ಅದಕ್ಕೆ ನಮ್ಮಮ್ಮ ಅಂದರು, ನಾನು ಆ ಥರ ಥಿಂಗ್ಸ್ ಎಲ್ಲ ಇಟ್ಕೊಂಡಿದ್ದರೆ ನೀವೆಲ್ಲ ಇಷ್ಟೊಂದು ಚೆನ್ನಾಗಿ ಬದುಕೋಕ್ಕಾಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ರು. ಅದು ನಿಜ ಅಲ್ಲ, ಅವರೆಲ್ಲ ತ್ಯಾಗ ಮಾಡಿ ನಮ್ಮನ್ನು ಸಾಕಿರೋದಕ್ಕೆ ನಾವು ಇಷ್ಟಿದ್ದೀವಿ ಅಂತ ಹೇಳಿ ನಾನು ನೆನೆಸ್ಕೊತೀನಿ. ನನ್ನ ಥಿಂಕಿಂಗ್ ಪ್ರಕಾರ ನಮ್ಮ ಅಪ್ಪ ಅಮ್ಮ ನಿಜವಾಗ್ಲೂ ಇರೋಂತಹ ಒಂದು ಆದಾಯದಲ್ಲೇ ಬದುಕಿದ್ರು. ಅವ್ರು ಒಂದು ಸ್ವಲ್ಪನೂ ಕೂಡ ಸಾಲ ಮಾಡೋದಕ್ಕೆ ಹೆದ್ರುಕೊತಾಯಿದ್ರು. ಮಕ್ಕಳನ್ನ ಹೀಗೆ ಸಾಕಬೇಕು, ಲಿಮಿಟೇಷನಲ್ಲೇ ಸಾಕಬೇಕು, ಹಾಗೆ ಸಾಕಬೇಕು ಅಂತ ತುಂಬ ಮೇಂಟೆನೆನ್ಸ್ನ ತುಂಬ ಒಂದು ತಾಳ್ಮೆಯಿಂದ ಮಾಡ್ತಾಯಿದ್ರು. ಸೊ ನಾನು ಅದನ್ನೆಲ್ಲ ನೋಡ್ಕೊಂಡು ಬಂದಿರೋದ್ರಿಂದ ತುಂಬ ಆಡಂಬರ ಇಲ್ಲದಿರೋ ಲೈಫು ನಮ್ಮದು, ತುಂಬ ಸಿಂಪಲ್ ಲೈಫು. ಹಾಗಾಗಿ ನಾನು ಯಾವುದಕ್ಕೂ ನಿಮಗೆ ಮುಚ್ಚುಮರ ಇಲ್ಲದೆ ನಾನು ಹಾಗೆ ಓಪನ್ ಆಗಿ ತೋರಿಸ್ತೀನಿ. ಯಾಕಂದರೆ ನಾವು ಬೆಳ್ಕೊಂಬಂದಿರೋದೇ ಈ ಥರ, ನಮ್ಮದು ಸಿಂಪಲ್ ಲೈಫು. ಸೊ ತುಂಬ ಲಕ್ಸುರಿಯಸ್ ಜೀವನ ಎಲ್ಲ ಏನು ನಮಗೆ ಇರಲಿಲ್ಲ. ಸೊ ಕಷ್ಟಪಟ್ಟೆ ನಮ್ಮನ್ನು ನಮ್ಮ ಅಪ್ಪ ಅಮ್ಮ ಸಾಕಿದ್ದು. ಅಂದರೆ ಅವ್ರಿಗೆ ಬರೋ ಆದಾಯದಲ್ಲಿ ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಗೆ ಯಾವುದೇ ಕೊರತೆ ಅಂತ ಅನ್ನಿಸ್ತಿರ್ಲಿಲ್ಲ. ಸೊ ನಮಗೆ ನಿಜವಾಗ್ಲೂ ಹಸಿವು ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ಸಾಕಿದ್ರು. ಊಟ ಬಟ್ಟೆ ತಿಂಡಿಗೆ ಕೊರತೆ ಇರಲಿಲ್ಲ. ಹಾಗಾಗಿ ಅದನ್ನೆಲ್ಲ ಹೇಳ್ಕೊಂಡು ಬದುಕಿ ನಮ್ಮನ್ನು ಸಾಕುವಾಗ ನಾನು ಅದನ್ನು ನೆನೆಸ್ತೀನಿ. ಸೊ ನಮ್ಮ ತಂದೆ ತಾಯಿ ನಮ್ಮನ್ನೆಷ್ಟು ಪ್ರೀತಿಯಿಂದ ಬೆಳೆಸಿದ್ರಲ್ವ, ಕಷ್ಟಪಟ್ಟಿಲ್ಲ, ಪ್ರೀತಿಯಿಂದ ಬೆಳೆಸಿದ್ರು. ಅವ್ರಿಗೇನು ಆದಾಯ ಇತ್ತೋ ಅದರಲ್ಲೇ ಬದುಕು ನಮ್ಮದು. ನಮ್ಮ ತಂದೆ ಹೈಸ್ಕೂಲ್ ಮಾಸ್ಟರ್ ಆಗಿದ್ರು. ಅವ್ರಿಗೆ ಒಂದೆಷ್ಟು ಸ್ಯಾಲ್ರಿ ಬರ್ತಿತ್ತೋ ಅಷ್ಟರಲ್ಲೇ ಲಿಮಿಟೇಷನ್ ಬದುಕು. ಯಾವುದೋ ಒಂದು ಥಿಂಗ್ಸ್ ತೊಗೋಬೇಕಂದ್ರೆ ಅವ್ರು 100 ಸಾರಿ ಯೋಚನೆ ಮಾಡ್ತಾಯಿದ್ರು. ಹಾಗಾಗಿ ಆ ಬದುಕನ್ನು ನಾನು ನೆನೆಸಿ ಬದುಕ್ತೀನಿ. ಸೊ ಲೈಫ್ ಆ ಥರ ಇದ್ರೇ ಚೆಂದ ಅಂತ ಹೇಳಿ. ಸೊ ನಮಗೆ ಅಂದರೆ ನಮಗೆ ಬಟ್ಟೆಲಾಗಲಿ, ಊಟಕ್ಕಾಗಲಿ, ಹಬ್ಬದ ದಿನಗಳಲ್ಲಾಗಲಿ, ಖುಷಿಗಾಗಲಿ ಯಾವುದೇ ಕೊರತೆ ಮಾಡ್ತಿರ್ಲಿಲ್ಲ ಅವರು. ಅಂದರೆ ಸಂಡೇ ಸ್ಯಾಟರ್ಡೆ ಬರ್ತು ಅಂದರೆ ನಮ್ಮನ್ನ ಅಟ್ಲೀಸ್ಟ್ ಪಾರ್ಕ್ಗಾರ ಕರ್ಕೊಂಡೋಗಿ ನಮ್ಮನ್ನ ಖುಷಿ ಪಡಿಸ್ಕೊಂಡು ಕರ್ಕೊಂಬರ್ತಿದ್ರು ನಮ್ಮ ಡ್ಯಾಡಿ. ಮೂವಿ ಕರ್ಕೊಂಡು ಹೋಗ್ತಾಯಿದ್ರು. ಆ ಥರ ಎಲ್ಲ ನಂಗೆ ನೆನೆಸುವಾಗ ಆ ಒಂದು ಒಳ್ಳೆ ಲೈಫ್ನ ನಮ್ಮನ್ನ ತೊಗೊಂಬಂದಿರ್ತಾರಲ್ಲ, ನಂಗೆ ಅದು ನೆನೆಸ್ಕೊಂಡಾಗ ನಾನು ಯಾವಾಗಲೂ ಖುಷಿ ಪಡ್ತಾ ಇರ್ತೀನಿ ಮನಸ್ಸಲ್ಲಿ. ಅವರು ನಮಗೆ ಅಂದರೆ ಮಕ್ಕಳು ಹೀಗೆ ಬೆಳಿಬೇಕು, ಅವ್ರನ್ನ ಖುಷಿ ಪಡಿಸ್ಬೇಕು, ಅವ್ರನ್ನ ನೋವು ಮಾಡಬಾರ್ದು, ಅವ್ರಿಗೆ ಕೊರತೆ ಇಲ್ಲದಂಗೆ ಬದುಕಿಸ್ಬೇಕು ಅಂತ ಹೇಳಿ ಅವ್ರಿಗೆ ಬರೋ ಆದಾಯದಲ್ಲೇ ಅಷ್ಟೇ, ಅತಿಯಾದ ರಿಚ್ನೆಸ್ ಲೈಫ್ ಏನಿರಲಿಲ್ಲ ನಮಗೆ. ಬಟ್ ಯಾವುದೇ ಊಟ ತಿಂಡಿ, ಸ್ಕೂಲು, ಫೀಸು ಯಾವುದಕ್ಕೂ ನಮಗೆ ಕೊರತೆ ಮಾಡಲಿಲ್ಲ ಅವರು. ಸೊ ಅದನ್ನು ನಾನು ನೆನೆಸ್ತೀನಿ. ಸೊ ಅವರೆಷ್ಟು ನಮ್ಮನ್ನ ಹುಷಾರಾಗಿ ಜೋಪಾನವಾಗಿ ಕಾಪಾಡೋದಲ್ವ ಲೈಫಲ್ಲಿ ಅಂತ ಹೇಳಿ. ಸೊ ಎವ್ರಿ ಡೇ ಒಂದು ಸಾರಿನಾರು ನೆನೆಸ್ಕೊತಾ ಇರ್ತೀನಿ ನಾನು. ಸೊ ಅದು ಹಾಗಾಗಿ ನನಗೆ ನಾನು ಯಾವಾಗಲೂ ನಮ್ಮ ತಂದೆ ತಾಯಿನ ನೆನೆಸಿ ಬದುಕ್ತೀನಿ. ಸೊ ಲೈಫಲ್ಲಿ ಯಾರನ್ನೂ ಹಚ್ಕೋಬಾರ್ದು, ಲೈಫಲ್ಲಿ ನಾವೇ ಇರಬೇಕು. ಆ್ಯಂಡ್ ನಮ್ಮ ತಂದೆ ತಾಯಿ ಹಾಗೇ ಇದ್ದಿದ್ದು, ಯಾರನ್ನೂ ಜಾಸ್ತಿ ಹಚ್ಕೋತಾ ಇರಲಿಲ್ಲ. ಮಕ್ಕಳಾಯಿತು ನಾವಾಯಿತು ಅಂತ ಮನೇಲಿರ್ತಾಯಿದ್ರು. ಸುತ್ತಮುತ್ತ ನಮ್ಮ ಲೈಫ್ನ ನೋಡ್ಕೊಳ್ಳೋದು, ನಾವು ಸ್ಕೂಲ್ಗೆ ಹೋದ್ವಾ ಬಂದ್ವಾ, ಕಾಲೇಜ್ಗೆ ಹೋದ್ವಾ ಬಂದ್ವಾ ಅಂತ ನಮ್ಮನ್ನು ವಿಚಾರಿಸ್ಕೊಳ್ಳೋದು. ಸೊ ಲೈಫೆಲ್ಲ ನಮ್ಮ ಕೇರಿಂಗಲ್ಲಿ ಅವ್ರು ಕಳೆದಿದ್ದಾರೆ. ಸೊ ನಾನು ಅದನ್ನು ನೆನ್ಸ್ಕೊತಾ ಇರ್ತೀನಿ. ಸೊ ನಮ್ಮ ತಂದೆ ತಾಯಿಗೋಸ್ಕರ ನಾವು ಯಾವ ಥರ ಬದುಕಬೇಕು, ಮತ್ತು ನಾವು ಎಷ್ಟು ಹುಷಾರಾಗಿ ಬದುಕಬೇಕು ಅಂತ ಯೋಚನೆ ಮಾಡ್ತಾಯಿರ್ತೀನಿ. ನಾನು ನನ್ನ ಮಗಳಿಗೂ ಅದನ್ನೆಲ್ಲ ಹೇಳ್ಕೊಂಡು ಬದುಕ್ತೀನಿ. ಯಾಕಂದರೆ ನಾವು ಈ ಥರ ಇದ್ವಿ, ಆ ಥರ ಮಾಡ್ತಾಯಿದ್ವಿ, ಸೊ ಲೈಫ್ ಅಂದರೆ ಈ ಥರ ಅಂತೇಳಿ. ಬಟ್ ನನ್ನ ಮಗಳು ಅದನ್ನೆಲ್ಲ ಇಂಟ್ರೆಸ್ಟಿಂದ ಕೇಳ್ತಾಳೆ, ಹೌದಾ ಮಮ್ಮಿ ನೀವು ಹೀಗಿದ್ರಾ ಹಾಗಿದ್ರಾ ಅಂತ ಹೇಳಿ. ನಾನು ಕೂಡ ಹೇಳ್ತಾ ಇರ್ತೀನಿ, ಲೈಫ್ ಅಂದರೆ ಈ ಥರ ಇರುತ್ತೆ, ತುಂಬ ಹುಷಾರಾಗಿರಬೇಕು, ಕಷ್ಟದಲ್ಲಿ ಇದ್ದರೂ ಈ ಥರ ಲೈಫ್ ಲೀಡ್ ಮಾಡ್ತಾ ಇರಬೇಕು ಅಂತ ಹೇಳಿ. ಸೊ ಯಾಕಂದರೆ ಈಗಿನ ಕಾಲದ ಮಕ್ಕಳು ತುಂಬ ಅಂದರೆ ಕಷ್ಟಗಳಿಗೆ ಹೋಗಲ್ಲ,
ಯಾವಾಗಲೂ ಚೆನ್ನಾಗಿರಬೇಕು. ಮತ್ತು ಯಾವುದ್ರಲ್ಲೂ ಕೊರತೆ ಇಲ್ಲಲ್ಲ. ಈಗ ನಾವು ನಮ್ಮ ಅಪ್ಪ ಅಮ್ಮನಿಗಿಂತನೂ ನಾವು ಅವ್ರಿಗಿಂತನೂ ಖುಷಿಯಾಗಿಡಬೇಕು, ನಮ್ಮ ಮಕ್ಕಳನ್ನ ನಮಗಿಂತನೂ ಖುಷಿಯಾಗಿಟ್ಕೋಬೇಕು ಅಂತ ಹೋಗ್ತೀವಿ. ಬಟ್ ಈಗಿನ ಕಾಲದ ಮಕ್ಳಿಗೆ ಏನಂತಂದರೆ ಕಷ್ಟನ ತೋರಿಸ್ಬೇಕು ಅಂತ ಅನಿಸುತ್ತೆ. ಯಾಕಂದರೆ ಕಷ್ಟನೇ ಗೊತ್ತಿಲ್ಲದೆ ಬೆಳೆದು ಬಿಟ್ರೆ ಕಷ್ಟ ಆಗಿಬಿಡುತ್ತೆ ಮಕ್ಕಳಿಗೆ ಅಂತ ಹೇಳಿ ಕೆಲವು ಟೈಮ್ ನಾನು ನನ್ನ ಮಗಳಿಗೆ ಇದೇ ಬೇಕು ಅದೇ ಬೇಕು ಅಂತಂದಾಗ ನಾನು ಕೊಡ್ಸೋಕ್ಕೆ ಹೋಗಲ್ಲ. ನಾನು ನೋಡೋಕ್ಕೆ ಎಷ್ಟು ಪ್ರೀತಿಯಿಂದ ನೋಡ್ಕೋತೀನೋ ನಾನು ಅಷ್ಟೇ ಸ್ಟ್ರಿಕ್ಟ್ ಆಗಿದ್ದೀನಿ ಅವಳ ಹತ್ರ. ಆ್ಯಂಡ್ ತುಂಬ ನಾನು ಹೇಳಬೇಕಂದ್ರೆ ತುಂಬ ಖಂಡಿಸ್ತೀನಿ, ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳಿ ತುಂಬ ಖಂಡಿಸಿ ಬೆಳೆಸ್ತೀನಿ. ಸೊ ನೋಡೋಕ್ಕೆ ನಾನು ಸಾಫ್ಟಾಗಿ ನಡ್ಕೋಬೋದು, ಬಟ್ ಮಗಳು ವಿಷಯ ಅಂತ ಬಂದಾಗ ನಾನು ತುಂಬಾ ಸ್ಟ್ರಿಕ್ಟು. ಯಾಕಂದರೆ ನನಗೇನೋ ಹಂಗೆ ಅನಿಸುತ್ತೆ. ಸೊ ತುಂಬ ಪ್ರೀತಿ ಕೊಟ್ಟಾಗ ಅದು ಇನ್ನೇನೋ ಆಗುತ್ತೆ. ಹಾಗಾಗಿ ಎಲ್ಲ ವಿಚಾರದಲ್ಲೂ ಭಯ ಇರಬೇಕು, ಸ್ಟ್ರಿಕ್ಟ್ ಇರಬೇಕು ಕೆಲವು ಟೈಮ್ ಅಂತ ನನಗೇನೋ ಅನಿಸುತ್ತೆ. ಸೊ ನಾನು ತುಂಬ ಅವಳ ವಿಷಯದಲ್ಲಿ ಸ್ಟ್ರಿಕ್ಟು. ಕೆಲವು ಟೈಮು ಪ್ರೀತಿ ಕೊಡುವಾಗ ಖಂಡಿತ ಪ್ರೀತಿ ಕೊಡ್ತೀನಿ. ಸೊ ನಾನು ಅದನ್ನು ಖಂಡಿಸಿ ಹೇಳೋದನ್ನು ಖಂಡಿಸಿ ಹೇಳ್ತೀನಿ ಅವಳಿಗೆ. ಸೊ ಹೀರೋಯಿನ್ ಲೆವೆಲ್ಗಂತೂ ನಾನು ನನ್ನ ಮಗಳನ್ನ ಬೆಳೆಸಲ್ಲ, ಯಾಕಂದರೆ ನಾನು ಎಲ್ಲದರಲ್ಲೂ ಖಂಡಿಸೇ ಬೆಳೆಸೋದು. ಯಾಕಂತಂದರೆ ಎಲ್ಲ ಗೊತ್ತಾಗಬೇಕು ಲೈಫಲ್ಲಿ ಅನ್ನೋ ಒಂದು ವಿಚಾರಕ್ಕೋಸ್ಕರ. ಹೆಣ್ಮಕ್ಳು ತುಂಬ ಸ್ಟ್ರಾಂಗಾಗಿ ಬಿಲ್ಡಪ್ ಆಗಬೇಕಂತಂದರೆ ಎಲ್ಲ ಥರನೂ ನಾವು ಅವ್ರಿಗೆ ಹೇಳ್ಕೊಡ್ಬೇಕು ಬುದ್ಧಿವಾದ ಅಂತ ಹೇಳಿ ಅಷ್ಟೇ. ಯಾಕಂದರೆ ನಮ್ಮ ಮನೆಗಿಂತ ಬೇರೆ ಮನೆ ಹೋದವ್ರ ಮನೆಯನ್ನು ಕಾಪಾಡೋ ಅಂಥದ್ದು ಇರುತ್ತೆ ಅವ್ರಿಗೆ ಜವಾಬ್ದಾರಿ. ಹಾಗಾಗಿ ತಪ್ಪಾದರೆ ತಪ್ಪು, ಸರಿ ಇದ್ದರೆ ಸರಿ ಅಂತ ಹೇಳಿ ನೀರು ಆದದನ್ನು ಹಾಗೆ ಹೇಳಿ ನಾನು ಬೆಳೆಸೋದವಳನ್ನು. ಕೆಲವು ಟೈಮ್ ಬೇಜಾರಾಗ್ಬೋದು ನಮ್ಮ ಮಮ್ಮಿ ಹಿಂಗೆ ಹೇಳ್ತಾರಲ್ಲ ಅಂತ ಹೇಳಿ, ಬಟ್ ಅದು ಇನ್ನೊಂದು ಟೈಮ್ ಕೂತ್ಕೊಂಡು ಯೋಚನೆ ಮಾಡಲಿ ಅವಳು ಅಂತ ಹೇಳಿ ಬಿಟ್ಬಿಡ್ತೀನಿ ನಾನು. ಸೊ ಕೆಲವು ಟೈಮು ನಮ್ಮ ತಂದೆ ತಾಯಿ ಹತ್ರ ನಾನು ಜಾಸ್ತಿ ಮುನ್ಸ್ಕೊತಿದ್ದೆ. ಯಾಕಂತಂದರೆ ಅವ್ರು ಏನಾರು ಒಂದು ಟೈಮ್ ಹೇಳುವಾಗ ತುಂಬ ಸ್ಟ್ರಿಕ್ಟ್ ಮಾಡಿದಾಗ ನನಗೆ ತುಂಬ ಹಿಂಸೆಯಾಗಿ ಮುನ್ಸ್ಕೊಬಿಡ್ತಿದ್ದೆ ನಾನು ನಮ್ಮ ತಂದೆ ತಾಯಿ ಜೊತೆ. ಬಟ್ ಈಗ ಅನಿಸುತ್ತೆ ಸೊ ಅವ್ರು ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ. ಬಟ್ ಅವಳಿಗೂ ಎಲ್ಲೋ ಒಂದಿನ ಅರ್ಥ ಆಗುತ್ತೆ ನಮ್ಮ ಮಮ್ಮಿ ಮಾಡ್ತಾಯಿದ್ದಿದ್ದು ಒಳ್ಳೇದಕ್ಕೆ ಸ್ಟ್ರಿಕ್ಟ್ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ. ಯಾಕಂತಂದರೆ ಈಗ ಚರ್ಚಿಗೆ ಹೋಗಬೇಕು, ಅದಾದಮೇಲೆ ಊರಿಗೆ ಹೋಗಿ ನನ್ನ ಮಗಳನ್ನ ಬಿಡಬೇಕು. ಸೊ ಇನ್ನೂ ವೀಡಿಯೋ ಲಾಂಗಾಗಿ ಹೋಗುತ್ತೆ. ಬಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ಬಾಕಿದೆಲ್ಲ ಏನಾಯಿತು ಅಂತ ಹೇಳಿ ಶೇರ್ ಮಾಡ್ಕೊತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲರಿಗೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಕ್ಕೆ ಸಹಾಯ ಮಾಡಿ. ಸೊ ನಿಮ್ಮ ಸಹಾಯ, ನಿಮ್ಮ ಬೆಂಬಲ ನನ್ನ ಚಾನಲ್ಗೆ ಖಂಡಿತ ಅಗತ್ಯ ಇದೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ನೆಕ್ಸ್ಟ್ ವ್ಲಾಗೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.